ಮೊದಲನೇದಾಗಿ ಮಹಾತಾರ್ ಬಾಬಾಜಿಯವರಿಗೆ ನನ್ನ ನಮನಗಳು, ಹಾಗೆ ನಮ್ಮೆಲ್ಲರ ಗುರುಗಳು ಆಗಿರತಕ್ಕಂತಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರಿಗೆ ನಮನಗಳು. ಈ ವೇದಿಕೆಯನ್ನು ನಿರ್ಮಾಣ ಮಾಡಿ ನಮಗೊಂದು ಸದಾವಕಾಶವನ್ನ ಕಲ್ಪಿಸಿಕೊಟ್ಟಿರತಕ್ಕಂತಹ ಮಹಾತಾರ್ ಫೌಂಡೇಶನ್ನ ಫೌಂಡರ್ ಆಗಿರತಕ್ಕಂಥ ಡಾಕ್ಟರ್ ರಂಗನಾಥ್ ಸರ್ ಜೊತೆಗೆ ಲಕ್ಷ್ಮೀ ರಂಗನಾಥ್ ಮೇಡಮ್ ಅವರಿಗೂ ನಮನಗಳು. ಹಾಗೆಯೇ ನನ್ನ ತಂದೆ ತಾಯಿ ಪ್ರಣಾಮವನ್ನ ಹೇಳುತ್ತಾ ನಾನಿವತ್ತೊಂದು ಸ್ವಾಧ್ಯಾಯವನ್ನ ಮಾಡ್ತಾ ಇದ್ದೇನೆ. ತಮ್ಗೆಲ್ರಿಗೂ ಸಹ ನಮಸ್ಕಾರಗಳು. ನಾನು ಈ ದಿನ ಸಮಗ್ರ ಜೀವನ ಶೈಲಿಯಲ್ಲಿ ನಾನು ಈ ಒಂದು ಸಬ್ಜೆಕ್ಟ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಾಗ ಮೇಡಮ್ ಅವ್ರು ನಂದ ಮೇಡಮ್ ಅವ್ರು ಹಾಕ್ತಾನೆ ಇದ್ರು, ಸಮಗ್ರ ಜೀವನ ಶೈಲಿಯಲ್ಲಿ ಸಮಗ್ರ ಜೀವನ ಶೈಲಿನೇ ಬರ್ಬೇಕು ಅಂತ. ಸೊ ನನಗೆ ಸ್ವಲ್ಪ ತಲೆ ಬಿಸಿ ಆಯ್ತು. ನಾನು ಇದನ್ನ ಫುಲ್ ಏನು ಓದ್ಕೊಂಡಿರ್ಲಿಲ್ಲ, ಬಟ್ ಮಹಾಭಾಗ್ಯ ಅಂತ ಬಂತಲ್ಲ, ಇದು ನಿಜವಾಗ್ಲೂ ಧ್ಯಾನಕ್ಕೆ ಅಥವಾ ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಿದ ಅಥವಾ ಸಮಗ್ರ ಜೀವನ ಶೈಲಿ ಅಂತ. ಆಮೇಲೆ ನಾನು ಕೂತ್ಕೊಂಡು ಓದಿದಾಗ ನನಗೆ ಅರ್ಥ ಆಯ್ತು, ಇದು ಸಮಗ್ರ ಜೀವನ ಶೈಲಿ ಅಂತ ಹೇಳ್ಕೊಂಡು ಸೊ ಅದರಲ್ಲೇ ನಾನು ಮುಂದುವರಿಸಿದೆ. ನಾವು ಸಾಮಾನ್ಯವಾಗಿ ಹೀಗೆ ಒಂದು ಮಾತಾಡುವಾಗ ಅನ್ಕೊಳ್ತೇವೆ, ಅಯ್ಯೋ ನನಗೆ ಭಾಗ್ಯನೇ ಇಲ್ಲ, ಮತ್ತೆ ಯಾರಿಗಾದ್ರು ಅದು ನಿಂದು ಭಾಗ್ಯ, ಅದು ಅವ್ರದ್ದು ಭಾಗ್ಯ, ಒಳ್ಳೇದು ಅಂತ ಹೇಳ್ಕೊಂಡು ತುಂಬಾ ಹೇಳಿದ ಅಯ್ಯೋ ನನಗೆ ಅದು ಭಾಗ್ಯ ಇಲ್ಲ ಅಂತ ಹೇಳತಕ್ಕಂಥದ್ದು. ಬಟ್ ಪತ್ರಿಜಿಯವರ ತುಳಸಿದಳ ಭಾಗ 2ನೇ ಪುಸ್ತಕದಲ್ಲಿ ನಾನು ಇದನ್ನ ಆಯ್ಕೆ ಮಾಡ್ಕೊಂಡಿದ್ದೇನೆ. ಸೊ ಇದನ್ನ ಓದುವಾಗ ನಿಜವಾಗ್ಲೂ ಎಲ್ಲವೂ ನಮ್ಮಲ್ಲೇ ಇದೆ, ಆದ್ರೆ ನಾವು ಇದನ್ನ ಒಂದು ಮಹಾಭಾಗ್ಯ ಅಂತ ತಿಳ್ಕೊಂಡಿಲ್ಲ. ಇದನ್ನ ನಾವೆಲ್ಲರೂ ಮಹಾಭಾಗ್ಯ ಅಂತ ತಿಳ್ಕೊಂಡ್ರೆ ನಿಜವಾಗ್ಲೂ ನಮ್ಮ ಜೀವನ ಅಥವಾ ನಮ್ಮ ಜೀವನ ಶೈಲಿಯಲ್ಲಿ ಇದನ್ನ ಅಡಾಪ್ಟ್ ಮಾಡ್ಕೊಂಡ್ರೆ ಬಹಳ ಬಹಳ ಚೆನ್ನಾಗಿ ನಾವು ಜೀವನವನ್ನ ಮಾಡಬಹುದು ಅಂತ ಹೇಳತಕ್ಕಂಥದ್ದು. ಮಹಾಭಾಗ್ಯದಲ್ಲಿ ಪತ್ರಿಜಿಯವರು ಹೇಳ್ತಾರೆ, ಶಾರೀರಿಕ ಪರವಾಗಿ ಮೊದಲನೇದಾಗಿ ನಮಗೆ ಬೇಕಾಗಿರೋದು ಆರೋಗ್ಯ. ಸೊ ಆರೋಗ್ಯವಾಗಿರುವುದೇ ಒಂದು ಮಹಾಭಾಗ್ಯ. ಮಾನಸಿಕ ಪರವಾಗಿ ಹೇಳುವುದಾದ್ರೆ ಪ್ರಶಾಂತತೆಯೇ ಮಹಾಭಾಗ್ಯ. ನಾವೊಂಥರ ದುಗುಡ, ದ್ವಂದ್ವ, ಅವಸರ ಇಂಥದೆಲ್ಲ ಇರುವ ಬದಲಿಗೆ ಪ್ರಶಾಂತತೆ ಅಂತ ನಾವು ಯಾವಾಗ ಇರ್ತೇವೆ ಅದೇ ನಮ್ಮ ಒಂದು ಮಹಾಭಾಗ್ಯ. ಆಧ್ಯಾತ್ಮಿಕ ಪರವಾಗಿ ಹೇಳುವುದಾದ್ರೆ ದಿವ್ಯ ಚಕ್ಷು ಉತ್ತೇಜಿತವಾಗಿರುತ್ತೆ ಮಹಾಭಾಗ್ಯ. ಅಂದ್ರೆ ದಿವ್ಯ ಚಕ್ಷು, ಮೊನ್ನೆ ನಮ್ಮ ಲಲಿತಾ ನಾರಾಯಣ್ ಒಗ್ಗ ಮೇಡಮ್ ಅವರು ಇದ್ರ ಬಗ್ಗೆ ಹೇಳಿದ್ರು. 4 ಚಕ್ಷುಗಳನ್ನ ಹೇಳಿದಾಗ ದಿವ್ಯ ಚಕ್ಷು ಹೇಗಿರುತ್ತದೆ ಅಂತ ಹೇಳತಕ್ಕಂದ್ರೆ, ನಾವು ಪ್ರಶಾಂತವಾಗಿದ್ದು ನಾವು ಧ್ಯಾನವನ್ನ ಮಾಡ್ಕೊಂಡಾಗ ನಮಗೆ ನಾವೇನು ಚಕ್ಷು ಅಂತ ಹೇಳಿದವಾಗ ಕೇವಲ ಕಣ್ಣು ಅಂತ ನೋಡುವುದನ್ನ ಅನ್ಕೊಂಡಿದ್ದೇವೆ, ಅದಲ್ಲ. ದಿವ್ಯ ಚಕ್ಷು ಸಾಕಷ್ಟು ಇದೆ. ಜೊತೆಗೆ ನಾವು ಧ್ಯಾನವನ್ನ ಮಾಡ್ತಾ ಮಾಡ್ತಾ ನಾವು ಅಂತರಾಳದಿಂದ ಬೇರೆದನ್ನು ಸಹ ನಾವು ದೃಷ್ಟಿಸಬಹುದು ಅಂತ ಹೇಳತಕ್ಕಂಥದ್ದು. ಇದು ಸಹ ಈ ಲೆವೆಲ್ಗೆ ಬಂದಾಗ ನಾವು ಮಹಾಭಾಗ್ಯವನ್ನ ಪಡಿತೇವೆ. ಬುದ್ಧಿ ಪರವಾಗಿ ಬಂದ್ರೆ ಶಾಸ್ತ್ರೀಯ ದೃಕ್ಷ್ಪಥವೇ ಮಹಾಭಾಗ್ಯ. ಅಂದು ನಾವು ಶಾಸ್ತ್ರೀಯವಾಗಿ ಏನನ್ನ ಕಲಿವಿ. ಈಗ ದರ್ಬೆ ಬಗ್ಗೆ ಹೇಳಿದಾಗ ರಮೇಶ್ ಸರ್ ಹೇಳೋದನ್ನ ನಾನು ಸಾಕಷ್ಟು ಕೇಳಿದೆ. ಸೊ ಈ ತರ ಎಲ್ಲ ಬಂದಾಗ ಅದುವೇ ನಮ್ಮ ಒಂದು ಮಹಾಭಾಗ್ಯ, ಅದನ್ನ ಸರಿಯಾಗಿ ಉಪಯೋಗ ಮಾಡ್ಕೊಳ್ಳತಕ್ಕಂಥದ್ದು. ಸಾಮಾಜಿಕ ಪರವಾಗಿ ಹೇಳುವುದಾದರೆ ಶಾಸ್ತ್ರೀಯವಾದ ಪ್ರಾಣ ಮಿತ್ರರಿರುವುದೇ ಮಹಾಭಾಗ್ಯ. ನಾವು ಸಮಾಜದಲ್ಲಿ ಚೆನ್ನಾಗಿರ್ಬೇಕು, ಸಾಮಾಜಿಕವಾಗಿ ನಾವು ಮುಂದುವರಿಬೇಕು, ಸಾಮಾಜಿಕವಾಗಿ ನಾವು ಗೌರವಿತವಾಗಿ ಇರಬೇಕು ಅಂತಂದ್ರೆ ನಮ್ಮ ಪ್ರಾಣ ಮಿತ್ರರೇನಂದ್ರೆ ಪ್ರಾಣಕ್ಕೆ ಪ್ರಾಣ ಕೊಡ್ತಾರೆ ಅಂತ ನಾವು ಹೇಳ್ಕೊಳ್ತೇವಲ್ಲ, ಅಂಥ ಮಿತ್ರ ಇರುವುದೇ ನಮ್ಮ ಒಂದು ಮಹಾಭಾಗ್ಯ. ಆರೋಗ್ಯ ಪರವಾಗಿ 2 ದಿನಗಳಿಗೆ 1 ದಿನವಾದರೂ ಉಪವಾಸ ಮಾಡುವುದೇ ಮಹಾಭಾಗ್ಯ. ನಮ್ಮ ಹಿರಿಯ ಮಾಸ್ಟರ್ಸ್ ಎಲ್ಲ ಸಾಕಷ್ಟು ಬಾರಿ ನಮ್ಮ ವೇದಿಕೆಯಲ್ಲಿ ಈ ಒಂದು ಉಪವಾಸದ ಬಗ್ಗೆ ಸ್ವಾಧ್ಯಾಯನ ಕೊಡ್ತಾ ಬರ್ತಾ ಇದ್ದಾರೆ. ಯಾಕಂತಂದ್ರೆ ಅದು ಆ ಉಪವಾಸ ನಮ್ಮ ಆರೋಗ್ಯಕ್ಕೆ ಎಷ್ಟೊಂದು ಪರಿಣಾಮಕಾರಿ ಅಂತ ಹೇಳತಕ್ಕಂಥದ್ದು. ಆದ್ದರಿಂದ ನಾವು ಏನು ಈ ಉಪವಾಸವನ್ನ ಮಾಡ್ತೇವೆ ಅದೇ ಒಂದು ನಮ್ಮ ಆರೋಗ್ಯಕ್ಕೆ ಮಹಾಭಾಗ್ಯ. ಆಹಾರ ಪರವಾಗಿ 2 ದಿನಗಳಿಗೆ 1 ದಿನವಾದರೂ 2 ಹೊತ್ತು ರುಚಿಕರವಾದ ತಿಂಡಿ ಇರುವುದೇ ಮಹಾಭಾಗ್ಯ. ಒಂದು ಉಪವಾಸದ ಬಗ್ಗೆ ಹೇಳ್ತಾರೆ, ಇನ್ನೊಂದೇನು ಹೇಳ್ತಾರಂದ್ರೆ ಏನನ್ನೋ ಅಡಿಗೆ ಮಾಡಿ ತಿನ್ನುವುದಲ್ಲ, ರುಚಿಕರವಾದ ಒಂದು ಅಡಿಗೆಯನ್ನ ಮಾಡಿಕೊಂಡು ತಿಂಡಿಯನ್ನ ಮಾಡಿಕೊಂಡು ನಾವು ಏನ್ ತಿಂತೇವೆ ಅದೇ ಒಂದು ಮಹಾಭಾಗ್ಯ. ಯಾಕಂತಂದ್ರೆ ಇಲ್ಲಿ ಕೇವಲ ನಾವು ಬಾಯಿಯ ಮುಖಾಂತರ ಸೇವಿಸತಕ್ಕಂಥ ಆಹಾರ ಮಾತ್ರ ಅಲ್ಲ, ಅದನ್ನ ಸೇವಿಸುವಾಗ ನಮ್ಮ ಮನಸ್ಸಿನಲ್ಲಿ ಯಾವ ತರ ಭಾವನೆ ಬರ್ತದೆ, ನಮಗೊಂಥರ ಖುಷಿ ಆಗ್ತದೆ, ಆಹಾ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಕೊಂಡು ಇದುವೇ ಒಂದು ಮಹಾಭಾಗ್ಯ. ಹಾಗಾಗಿ ನಾವು ತಿಂಡಿ ಅಡಿಗೆಯನ್ನ ಮಾಡಿದಾಗ ಸಹ ರುಚಿಕರವಾದ ಇಷ್ಟವಾದ ಅಡಿಗೆವನ್ನ ಮಾಡಿ ತಿಂದ್ರೆ ಅದೇ ಒಂದು ನಮ್ಮ ಮಹಾಭಾಗ್ಯ. ದಾಂಪತ್ಯ ಪರವಾಗಿ ಹೇಳಿದರೆ ಪರಸ್ಪರಾನುಕೂಲಗಳು ಇರುವುದೇ ಮಹಾಭಾಗ್ಯ. ಏನಂತಂದ್ರೆ ಒಬ್ರಿಗೊಬ್ರು ಅಂದ್ರೆ ನನಗೇನೋ ಬೇಕು ಅಂತ ಹೇಳುದು, ನಮ್ಮ ಮನೆಯಲ್ಲಿ ಅಥವಾ ನಮ್ಮ ಪತಿಗೆ ಏನೋ ಬೇಕು ಅಂತ ಹೇಳತಕ್ಕಂಥದ್ದಲ್ಲ,
ಪರಸ್ಪರವಾದ ಅನುಕೂಲವಾದಕರವಾಗಿ ಇರುವುದೇ ನಮ್ಮ ಮಹಾಭಾಗ್ಯ. ಮಹಾಭಾಗ್ಯ ಎನ್ನುವ ಪದಕ್ಕೆ ಇವು ಸರಿಯಾದ ಅರ್ಥಗಳು ಹಾಗೂ ಸರಿಯಾದ ವಿವರಣೆಗಳು ಅಂತ ಹೇಳ್ತಾರೆ. ಎಷ್ಟು ಕಷ್ಟಗಳು ಆಪತ್ಕಾಲಗಳು ಬಂದರೂ ಆಗಿಂದಾಗ ತಮ್ಮ ಸ್ವಂತ ಕಾಲಿನ ಮೇಲೆ ನಿಲ್ಲಲಾಗುವುದೇ ಮಹಾಭಾಗ್ಯ. ನಾವು ತುಂಬಾ ಸಲ ಅನ್ಕೊಳ್ತೇವೆ, ಅಂದ್ರೆ ಎಫರ್ಟ್ ಅಂದ್ರೆ ಪ್ರಯತ್ನ ಮಾಡೋದಿಲ್ಲ, ಅದಾಗುದಿಲ್ಲ ಇದಾಗುದಿಲ್ಲ ಅಂತ ಹೇಳ್ತಕ್ಕಂಥದ್ದು. ಆದ್ರೆ ನಾವು ಕೆಲವರನ್ನ ಉದಾಹರಣೆಯಾಗಿ ತಗೋಬೇಕಾದ್ರೆ ಎಷ್ಟೇ ಕಷ್ಟ ಏನೇ ಎದುರು ದುಡ್ದು ಸಂಪಾದನೆ ಮಾಡಿ ಎಲ್ಲ ಮಾಡಿ ಮನೆ ಮಕ್ಕಳು ಸಂಸಾರವನ್ನ ನಿಭಾಯಿಸ್ತಾರೆ. ಅಂದ್ರೆ ಅವರು ಅವರ ಕಾಲಿನ ಮೇಲೆ ನಿಲ್ಲತಕ್ಕಂಥದ್ದು. ಅದು ಸಾಮಾಜಿಕವಾಗಿರಬಹುದು, ಆರ್ಥಿಕವಾಗಿ ಸಹ ಇರ್ಬೋದು. ದುಡಿಮೆಯನ್ನ ಮಾಡಿ ತಮ್ಮ ಕಾಲ ಮೇಲೆ ನಿಂತ್ಕೊಂಡು ಅವ್ರ ಇಡೀ ಸಂಸಾರನ ನಿಭಾಯಿಸ್ತಾರೆ. ಅದೇ ಒಂದು ಮಹಾಭಾಗ್ಯ. ಮನೆಯ ಆವರಣದಲ್ಲಿ ಬಗೆ ಬಗೆಯ ಗಿಡ ಮರಗಳನ್ನು ಬೆಳೆಸುವುದೇ ಮಹಾಭಾಗ್ಯ. ನಾವು ಸಾಮಾನ್ಯವಾಗಿ ಏನ್ ಅನ್ಕೊಳ್ತೇವೆ ಅಂದ್ರೆ ಗಿಡ ಬೆಳೆಸಿ ಅದು ಬೆಳೆಸಿ, ಅಯ್ಯೋ ಜಾಗ ಇಲ್ಲ. ಆದರೆ ಇರುವ ಜಾಗದಲ್ಲೇ ನಾವು ಗಿಡ ಮರಗಳನ್ನ ಬೆಳೆಸ್ಲಿಕ್ಕೆ ಅವಕಾಶ ಇದೆ. ಇದು ಒಂದು ಕೌಶಲ್ಯ ಸಹ. ನಮಗೆ ದೊಡ್ಡ ಜಾಗ ಬೇಕು, ಗದ್ದೆನೇ ಬೇಕು, ತೋಟನೇ ಬೇಕು ಅಂತ ಇಲ್ಲ. ಇರುವುದರಲ್ಲಿ ಗಿಡಗಳನ್ನ ಮರಗಳನ್ನ ಬೆಳೆಸೋದೇನಿದೆಯಲ್ಲ ಅದೇ ಒಂದು ಮಹಾಭಾಗ್ಯ. ಯಾಕಂತಂದ್ರೆ ನಮ್ಮ ಜೀವನದಲ್ಲಿ ಆ ಮರ ಗಿಡಗಳನ್ನ ಮುಟ್ಟುದು, ಮರ ಗಿಡಗಳೊಟ್ಟಿಗೆ ಮಾತಾಡ್ತಕ್ಕಂಥದ್ದು, ಇದು ನಮಗೆ ಹೆಚ್ಚಿನ ಒಂದು ಮಾನಸಿಕವಾದ ಒಂದು ಸಂತೋಷವನ್ನ ಕೊಡುತ್ತೆ. ಇದೇ ಒಂದು ನಮ್ಮ ಮಹಾಭಾಗ್ಯ. ಬಗೆ ಬಗೆಯ ಪ್ರಾಣಿ ಪಕ್ಷಿಗಳನ್ನು ಪೋಷಿಸುತ್ತಾ ಅವುಗಳನ್ನು ಸದಾ ಸಂರಕ್ಷಣೆ ಮಾಡಲಾಗುವುದೇ ಮಹಾಭಾಗ್ಯ. ನಮ್ಮ ಮನೆ ಮುಂದೆ ಸಾಕಷ್ಟು ಪಕ್ಷಿಗಳು, ಪ್ರಾಣಿಗಳು, ಜಂತುಗಳು ಬರ್ತವೆ. ಅದಕ್ಕೆ ಒಂದಿಷ್ಟು ಪಕ್ಷಿಗಳಿಗೆ ಒಂದಿಷ್ಟು ಅಕ್ಕಿ ಹಾಕೋದಾಗ್ಲಿ ಅಥವಾ ಬೆಕ್ಕು ನಾಯಿಗಳಿಗೆ ಬಂದಾಗ ಒಂದು ಊಟ ಹಾಕೋದಾಗ್ಲಿ, ಇದೆಲ್ಲವೂ ಸಹ ಮಹಾಭಾಗ್ಯ. ಸಾಕಷ್ಟು ಜನರಿಗೆ ಒಂದು ಪ್ರಾಣಿ, ಒಂದು ಬೆಕ್ಕು ಇದ್ರೆ ಅದನ್ನ ನೋಡ್ಕೊಳಕ್ ಬರುವುದಿಲ್ಲ, ಒಂದು ನಾಯಿ ಇದ್ರೆ ಅದನ್ನ ನೋಡ್ಕೊಳಕ್ ಬರುವುದಿಲ್ಲ. ಒಂದು ವೇಳೆ ಬೀದಿ ನಾಯಿ ಬಂದ್ರೂ ಸಹ ಅದನ್ನ ಹೇಗೆ ಒಂದು ನಿಭಾಯಿಸ್ಬೇಕು ಅಥವಾ ಅದಕ್ಕೆ ಊಟವನ್ನ ಹಾಕಿದ್ರೆ ಏನಾಗುತ್ತೆ ಅಂತ ಹೇಳತಕ್ಕಂಥ ಜ್ಞಾನ ಸಹ ಇಲ್ಲ. ಬಟ್ ಇದನ್ನ ಮಾಡ್ಕೊಂಡ್ರೆ ಬಹಳ ನಮ್ಗೆ ಒಂದು ಮಹಾಭಾಗ್ಯ ನಮ್ಮ ಜೀವನದಲ್ಲಿ. ಸುತ್ತಮುತ್ತ ಇರುವ ವಾತಾವರಣನು ಕಲುಷಿತ ಮಾಡದೆ ಇಡಲಾಗುವುದೇ ಮಹಾಭಾಗ್ಯ. ನಾನು ಇದನ್ನ ಬೆಂಗಳೂರಿಗೆ ಬಂದಾಗ ಫಸ್ಟ್ ನೋಡಿದ್ದು. ಸುಮಾರು ಕಡೆ ಹೋದಾಗ ನಾವು ಕೆಲವು ಟೈಮ್ನಲ್ಲಿ ಸ್ಲಮ್ಗಳಲ್ಲೆಲ್ಲ ವರ್ಕ್ ಮಾಡ್ಬೇಕಾಗಿತ್ತು. ಅಂದ್ರೆ ನಮ್ಮ ಮನೆಯ ಕಸನ ಗುಡಿಸ್ಬಿಟ್ಟು ಇನ್ನೊಂದು ಕಾಂಪೌಂಡಿಗೆ ಹಾಕತಕ್ಕಂಥದ್ದು. ನನಗೆ ಆಗ ಆಶ್ಚರ್ಯ ಆಗ್ತದೆ, ಯಾಕಂದ್ರೆ ನಮ್ಮ ಊರಲ್ಲಿ ಆ ತರ ಎಲ್ಲ ಇರ್ಲಿಲ್ಲ. ಇದು ಯಾಕೆ ಹೀಗೆ ಮಾಡ್ತಾರೆ? ಮತ್ತೆ ತಮ್ಮ ಮನೆ ಮುಂದೆ ತುಂಬಾ ಕ್ಲೀನ್, ಪಕ್ಕದ್ದು ಚರಂಡಿ ಅದನ್ನ ತಗೊಂಡೋಗಿ ಆ ಚರಂಡಿಗೆ ಹಾಕುದು. ಆ ಚರಂಡಿನೂ ನಮ್ದೇ, ಅದು ಇಟ್ಕೊಂಡ್ರೆ ಮಾತ್ರ ನಾವು ಕ್ಲೀನ್. ನಾನು ತುಂಬಾ ಬಹುಶಃ ಇವಾಗ ಇದು ಕಡಿಮೆ ಆಗಿದೆ ಅಂತ ನಾನು ಅನ್ಕೊಂಡಿದ್ದೇನೆ. ಯಾಕಂದ್ರೆ ಸ್ವಚ್ಛ ಭಾರತ್ ಬಂದ್ಮೇಲೆ ತುಂಬಾ ಜನ ಒಳ್ಳೆಯ ಪ್ರಾಕ್ಟೀಸ್ ಅನ್ನ ಮಾಡ್ಕೊಂಡಿದ್ದಾರೆ. ಆದ್ರೂ ನಾವು ಕಾಣ್ತೇವೆ ಹೋಗ್ತಾ ಒಳ್ಳೆಯ ಪಾಶ್ ದೊಡ್ಡ ಕಾರ್ಗಳಲ್ಲಿ ಹೋಗ್ತಾರೆ, ಕವರಲ್ಲಿ ಕಸವನ್ನ ತಗೊಂಡ್ ಬಂದು ಹಿಂಗೆ ಹಾಕ್ಬಿಟ್ಟು ಹೋಗ್ತಾರೆ. ಅದೆಲ್ಲ ನೋಡುವಾಗ ಬಹಳ ಆಶ್ಚರ್ಯ ಆಗುತ್ತೆ. ಸೊ ನಾವು ನಮ್ಮ ಮನೆ ಮುಂದೆ ನಮ್ಮ ಒಳಗೆ ಮಾತ್ರ ಅಲ್ಲ, ಇವನ್ ನಾವು ವಾತಾವರಣನ ಸಹ ತುಂಬಾ ಕ್ಲೀನ್ ಆಗಿ ಸ್ವಚ್ಛವಾಗಿ ಇಟ್ಕೊಂಡ್ರೆ ಅದೇ ನಮಗೆ ಮಹಾಭಾಗ್ಯ. ಯಾಕಂತಂದ್ರೆ ಇಂಥದ್ರಿಂದ ಕಾಯಿಲೆ ಬರುವುದು ನನಗೆ ಬರುವುದಿಲ್ಲ ಅಂತಿಲ್ಲ. ನಾನು ತಗೊಂಡೋಗಿ ನನ್ನ ಕಸಾನ ಇನ್ನೊಂದ್ ಕಡೆ ಹಾಕಿದ್ರೆ ನಾವಲ್ಲಿ ಓಡಾಡ್ತೇವೆ, ಮಾಡ್ತೇವೆ, ಗಾಳಿಯನ್ನು ತಗೊಳ್ತೇವೆ, ಅಲ್ಲಿಂದ ಬರತಕ್ಕಂಥ ರೋಗಾಣುಗಳಿಂದ ನಮಗೆ ಕಾಯಿಲೆ ಬರುತ್ತೆ. ಅದು ಜನರಿಗೆ ಗೊತ್ತಿಲ್ಲ. ನನ್ನ ಮನೆಯ ಮುಂದೆ ಇದ್ರೆ ಮಾತ್ರ ಅಂತ ಹೇಳತಕ್ಕಂಥ ಒಂದು ಭಾವನೆ. ಸೊ ಆದ ಕಾರಣ ವಾತಾವರಣವನ್ನ ಚೆನ್ನಾಗಿ ಇಟ್ಕೊಂಡ್ರೆ ಅದುವೇ ಒಂದು ಮಹಾಭಾಗ್ಯ. ದಿನವೆಲ್ಲ ಕಷ್ಟಪಟ್ಟ ನಂತರ ಕೆಲವು ಗಂಟೆಗಳಾದರೂ ಸುಖವಾಗಿ ನಿದ್ದೆ ಮಾಡಲಾಗುವುದೇ ಮಹಾಭಾಗ್ಯ. ನಮ್ಮ ಫ್ಯಾಮಿಲಿ ಡಾಕ್ಟರ್ ನನಗೆ ಹೇಳ್ತಾ ಇದ್ರು, ನೀವು ಇಡೀ ದಿನ ಆಕ್ಟಿವ್ ಆಗಿರ್ತೀರಾ, ಬಟ್ ನೀವು ಒಂದು ಕೆಲಸ ಮಾಡ್ಬೇಕು, ನಿಮ್ಗೆ ಯಾವಾಗ ಒಂದ್ ಸ್ವಲ್ಪ ನಿದ್ದೆ ಬಂತು ಅಥವಾ ನಿಮಗೆ ರೆಸ್ಟ್ ಬೇಕು ಅಂತ ಹೇಳಿದಾಗ ಕೆಲಸಗಳನ್ನ ಅಲ್ಲೇ ಬಿಟ್ಟು ಹೋಗಿ ನೀವು ರೆಸ್ಟ್ ತಗೋಬೇಕು ಅಂತ. ಹೌದು, ಇದು ಬಹಳ ಮುಖ್ಯ. ಈಗ ನಾನು ಹಾಗೇನೆ ಮಾಡ್ತೇನೆ ಸಾಮಾನ್ಯವಾಗಿ. ಇನ್ನೊಮ್ಮೆ ಏನಂದ್ರೆ ಅಯ್ಯೋ ಈ ಕೆಲಸ ಆಗಲಿ ಆ ಕೆಲಸ ಆಗಲಿ ಅಂದ್ರೆ ತುಂಬಾ ಟಯರ್ಡ್ ಮಾಡ್ಕೊಂಡ್ಬಿಡ್ತೇವೆ. ಸೊ ಅದು ಒಳ್ಳೇದಲ್ಲ. ನಮಗೆ ಯಾವಾಗ ಒಂದ್ ಸ್ವಲ್ಪ ರೆಸ್ಟ್ ಬೇಕು ಅಂತ ಹೇಳ್ತೇವಲ್ಲ ಆವಾಗ ನಾವು ರೆಸ್ಟ್ ತಗೋಬೇಕು. ಅದೇ ಒಂದು ನಮ್ಮ ಮಹಾಭಾಗ್ಯ. ಆದಷ್ಟು ಪ್ರತಿದಿನ ಒಂದು ಹೊಸ ವಿದ್ಯೆಯನ್ನ, ಹೊಸ ಕಲೆಯನ್ನು ಸ್ವಲ್ಪವಾದರೂ ಅಭ್ಯಾಸ ಮಾಡಲಾಗುವುದೇ ಮಹಾಭಾಗ್ಯ. ನಮ್ಗೆ ಅದು ಗೊತ್ತಿಲ್ಲ ಇದು ಗೊತ್ತಿಲ್ಲ ಅಂತ ಹೇಳೋ ಬದಲಿಗೆ ಏನೋ ಒಂದು ಕೂತ್ಕೊಂಡು ಡ್ರಾಯಿಂಗ್ ಮಾಡೋದು, ಒಂದು ಯೂಟ್ಯೂಬ್ನಲ್ಲಿ ಬಂದ ಹಾಡನ್ನ ಹೇಳೋದು, ಕಥೆಯನ್ನ ಕೇಳೋದು, ಇದೆಲ್ಲ ಏನಿದೆ. ಈಗ ನಮ್ಮ ವೇದಿಕೆ ನೋಡಿ, ಶನಿವಾರ ದಿನ ವಿಶೇಷ ಕಾರ್ಯಕ್ರಮ ಅಂತ ಹೇಳ್ತಾರೆ, ಅಲ್ಲಿ ಎಲ್ಲವೂ ಇದೆ. ಸೊ ಇದು ಒಂದು ವೇದಿಕೆ. ಯಾಕಂದ್ರೆ ಎಲ್ರಿಗೂ ಓಪನ್ ಆಗಿರತಕ್ಕಂಥ ದೊಡ್ಡ ಸ್ಟೇಜ್ಗಳಿಗೆಲ್ಲ ಹೋಗಿ ಕಾರ್ಯಕ್ರಮನ ಕೊಡಕ್ ಬರುತ್ತಿಲ್ಲ. ಬಟ್ ಈ ವೇದಿಕೆಯಲ್ಲಿ ನಮ್ಮಲ್ಲಿರುವ ಕಲೆಯನ್ನ ನಾವು ಪ್ರದರ್ಶನ ಮಾಡ್ತೇವೆ. ಜೊತೆಗೆ ನಾನು ಇವತ್ತು ಈ ದಿನ ಇದನ್ನ ಹೇಳ್ಬೇಕು, ನಾನು ಇವತ್ತು ಅದನ್ನ ಹೇಳ್ಬೇಕು ಅಂತ ಕಲಿತೇವೆ. ಸೊ ಈ ತರ ಒಂದು ಹೊಸ ವಿದ್ಯೆಯನ್ನು, ಕಲೆಯನ್ನ ನಾವು ಕಲ್ತ್ಕೋಬೇಕು. ಅದೇ ಒಂದು ಮಹಾಭಾಗ್ಯ. ಆ ಅಭ್ಯಾಸವೇ ಒಂದು ಮಹಾಭಾಗ್ಯ. ಆದಷ್ಟು ಹೆಚ್ಚು ಸಮಯ ಪ್ರತಿದಿನ ಒಳ್ಳೆಯ ಸುಮಧುರ ಸಂಗೀತವನ್ನು ಕೇಳಲಾಗುವುದೇ ಮಹಾಭಾಗ್ಯ. ಈಗ ನಾವು ಸುಮಾರು ಕಡೆ ನೋಡ್ತೇವೆ,
ಎಲ್ಲೇ ಒಂದು ಕೆಲಸ ಮಾಡ್ತಕ್ಕಂಥ ವಾತಾವರಣ ಇರ್ಬೋದು, ಅಥವಾ ಅಡಿಗೆ ಮಾಡ್ತಾ ಇಯರ್ಫೋನ್ ಹಾಕೊಳ್ತಾ ಒಳ್ಳೆ ಒಳ್ಳೆ ಸಂಗೀತವನ್ನ ಕೇಳತಕ್ಕಂಥದ್ದು. ಬಹುಶಃ ನಾವು ಈ ಧ್ಯಾನಕ್ಕೆ ಬಂದ್ಮೇಲೆ ಸಾಕಷ್ಟು ಒಳ್ಳೆಯ ಮ್ಯೂಸಿಕ್ಗಳನ್ನ ನಾನಂತೂ ಮಾಡ್ತೇನೆ. ಅದನ್ನ ಹಾಕೊಂಡು ಅದನ್ನ ಕೇಳ್ಕೊಂಡು ಅಡಿಗೆ ಮಾಡತಕ್ಕಂಥದ್ದು. ಯಾಕಂತಂದ್ರೆ ಈ ರೀತಿಯಲ್ಲಿ ನಾವು ಅಡಿಗೆಯನ್ನ ಮಾಡಿದಾಗ ಅಥವಾ ನಾವು ತೋಟದ ಕೆಲಸವನ್ನ ಮಾಡಿದಾಗ ಅದರ ಪರಿಣಾಮ ಆ ಗಿಡಗಳ ಮೇಲೇನು ಬೀಳುತ್ತೆ, ಒಳ್ಳೆಯ ಫಲ ಕೊಡುತ್ತೆ, ಒಳ್ಳೆ ಚೆನ್ನಾಗಿ ಬೆಳೆಯುತ್ತೆ, ಹೂವಾಗುತ್ತೆ. ಜೊತೆಗೆ ನಾವು ಮಾಡತಕ್ಕಂಥ ಅಡಿಗೆ ಆಗಲಿ ಎಲ್ಲ ಕೆಲಸವೂ ಸಹ ತುಂಬಾ ಚೆನ್ನಾಗಾಗುತ್ತೆ ಅಂತ ಹೇಳ್ತಕ್ಕಂಥದ್ದು. ಒಳ್ಳೆಯ ಸುಮಧುರ ಸಂಗೀತವನ್ನು ಕೇಳಿ ಮೈ ಮರೆತು ಆಗಾಗ ನೃತ್ಯವನ್ನು ಮಾಡಲಾಗುವುದೇ ಮಹಾಭಾಗ್ಯ. ತುಂಬಾ ಜನ ಅನ್ಕೋತಾರೆ, ಏನ್ ನಾವು ಡಾನ್ಸ್ ಮಾಡೋದು ಅಥವಾ ಈ ವಯಸ್ಸಲ್ಲಿ ಏನ್ ಡಾನ್ಸ್ ಮಾಡೋದು ಅಂತ. ಇಲ್ಲ, ನಾನ್ ಮಾಡ್ತೇನೆ ನಿಜವಾಗ್ಲೂ. ಒಬ್ಳೆ ಹಾಡು ಹಾಕೊಂಡು, ನಮ್ಮ ಮನೇಲಿ ನಾವು ಎಲ್ರೂ ಮಾಡ್ತೇವೆ, ನಮ್ಮ ಮನೆಯವರು ನಾವು ಮಗಳು ಬಂದ್ರೆ ಇರ್ತಾರಲ್ಲ, ಸೊ ಅದಕ್ಕೆ ಯಾರು ಬೇಕು ಏನು ಅಂತಿಲ್ಲ. ಒಳ್ಳೆ ಹಾಡು ಬಂದಾಗ 1-2 ಹೆಜ್ಜೆ ಹಾಕೊಂಡು ಅಡಿಗೆ ಮಾಡ್ತಾನು ಮಾಡ್ಬೋದು, ತರಕಾರಿ ಕಟ್ ಮಾಡ್ಕೊಂಡು ಮಾಡ್ಬೋದು, ಎಲ್ಲ ಮಾಡ್ಬೋದು. ಈ ಅಭ್ಯಾಸವನ್ನ ಬೆಳೆಸ್ಕೊಂಡ್ರೆ ಅದೇ ಒಂದು ನಮಗೆ ಮಹಾಭಾಗ್ಯ. ದಿನಕ್ಕೊಂದು ಆಟ ಎಲ್ಲರ ಜೊತೆ ಸೇರಿ ಆಡಲಾಗುವುದೇ ಮಹಾಭಾಗ್ಯ. ಇದೆಲ್ಲ ಈಗಿನ ಜನಗಳು ಆಕ್ಚುಲಿ ಈ ಜನರೇಷನ್ ಮರ್ತೇ ಬಿಟ್ಟಿದೆ. ನಮ್ಮ ಮನೆಯಲ್ಲಿ ಆಕ್ಚುಲಿ ಕ್ಯಾರಮ್ ಬೋರ್ಡ್ ಆಡ್ತೇವೆ, ನಾವು ರಿಂಗ್ ಆಟ ಆಡ್ತೇವೆ, ಶಟ್ಲ್ ಆಟ ಆಡ್ತೇವೆ, ಏನು ಇಲ್ಲ ಅಂದ್ರೆ ಬಾಲ್ ತಕೊಂಡು ಆಟ ಆಡ್ತೇವೆ. ಸೊ ಹೊರಗಡೆ ಅದು ಸಹ, ಯಾಕಂದ್ರೆ ನಮ್ಮಲ್ಲಿ ಯಾರು ನೋಡೋರಿಲ್ಲ, ಓಪನ್ ಪ್ಲೇಸ್ ಇದೆ. ಸೊ ನೋಡಿದ್ರು ಏನು ಭಯ ಅಥವಾ ನಾಚಿಕೆ ಪಡುವಂತ ಅಗತ್ಯ ಇಲ್ಲ. ಆಟ ಆಡೋದ್ರಿಂದ ದೈಹಿಕವಾಗಿ, ಮಾನಸಿಕವಾಗಿ ಮತ್ತೆ ಒಂದು ರ್ಯಾಪೋರ್ಟ್ ಬೆಳೀತದೆ. ಅಕ್ಕಪಕ್ಕದ ಮನೆಯವರು ಸೇರ್ಕೊಂಡು ಆಟ ಆಡೋದು, ಇದನ್ನು ನಾವು ಬೆಳೆಸ್ಕೊಳ್ಳುವುದೇ ಮಹಾಭಾಗ್ಯ. ಪ್ರಪಂಚದ ಮಹಾನುಭಾವರ ಪುಸ್ತಕಗಳನ್ನು ಓದುವುದೇ ಮಹಾಭಾಗ್ಯ. ಇದನ್ನ ನಾವು ಈ ವೇದಿಕೆಯಲ್ಲಿ ಸ್ವಾಧ್ಯಾಯವನ್ನು ಮಾಡಬೇಕು ಅಂತ ಹೇಳಿದಾಗ ಸಾಕಷ್ಟು ಮಹಾನುಭಾವರ ಪುಸ್ತಕವನ್ನು ಓದ್ತೇವೆ. ಇದು ಸಹ ಒಂದು ಮಹಾಭಾಗ್ಯ. ದಿನದಲ್ಲಿ 1 ಗಂಟೆ ಆದರೂ ಸಜ್ಜನರ ಜೊತೆ ಸೇರಿ ಗೋಷ್ಠಿ ನಡೆಸುವುದೇ ಮಹಾಭಾಗ್ಯ. ಗೋಷ್ಠಿ ಅಂದ್ರೆ ಏನ್ ದೊಡ್ಡ ವೇದಿಕೆ ಬೇಕು ಅಂತಿಲ್ಲ. ನಮ್ಮ ಊರಲ್ಲಿ ಇರತಕ್ಕಂಥ ಅರಳಿಕಟ್ಟೆಯನ್ನು ನೋಡಿದಾಗ ಜನಗಳೆಲ್ಲ ಅಲ್ಲಿ ಕುತ್ಕೊಂಡು ಚರ್ಚೆ ಮಾಡ್ತಾ ಇದ್ರು. ರಾಜಕೀಯ ಇರ್ಬೋದು, ಆಧ್ಯಾತ್ಮಿಕ ಇರ್ಬೋದು, ಇನ್ನೊಂದು ಏನೇ ಇರ್ಬೋದು, ಒಂದು ಊರಿನ ಹಬ್ಬದ ಬಗ್ಗೆ ಇರ್ಬೋದು, ದೇವ್ರ ಬಗ್ಗೆ ಇರ್ಬೋದು, ಈ ಗೋಷ್ಠಿ ನಡೆಸ್ತಕ್ಕಂಥದ್ದೇ ಒಂದು ಮಹಾಭಾಗ್ಯ. ದಿನದಲ್ಲಿ 1 ಗಂಟೆ ಆದರೂ ಮೌನವಾಗಿರುವುದೇ ಮಹಾಭಾಗ್ಯ. ಇದನ್ನ ನಾವೆಲ್ಲರೂ ಅಭ್ಯಾಸ ಮಾಡ್ಕೋಬೇಕು. ಮೌನ ಅಂತ ಹೇಳತಕ್ಕಂಥದ್ದು ಬಹಳ ಬಹಳ ಜೀವನದಲ್ಲಿ ಒಳ್ಳೆಯ ಪಾತ್ರ ಆದ ಕಾರಣ ನಾವು 1 ಗಂಟೆ ಆದರೂ ಮೌನವಾಗಿರುವುದು. ಕಲಿತುಕೊಂಡಿರುವ ವಿದ್ಯೆಗಳನ್ನು, ಕಲೆಗಳನ್ನು ಇತರರಿಗೆ ಹೇಳ್ಕೊಡುದು. ನಮ್ಮ ವೇದಿಕೆಯಲ್ಲಿ ನಾವು ಇದನ್ನೊಂದು ನಮ್ದೊಂದು ಸೌಭಾಗ್ಯ ಅಥವಾ ಮಹಾಭಾಗ್ಯ ಅಂತ ನೆನ್ಕೋಬೇಕು. ಮಾವತಾರ್ ಫೌಂಡೇಶನ್ ಏನ್ ನಮಗೆ ಕಲ್ಪಿಸ್ಕೊಟ್ಟಿದೆ, ಇಲ್ಲಿ ನಾವು ಏನ್ ಕಲ್ತಿರ್ತೇವೆ, ಏನ್ ಅಂದ್ಕೊಳ್ತೇವೆ, ಅದನ್ನ ಹಂಚಲಿಕ್ಕೆ ಒಂದು ಅವಕಾಶ ಇದೆ. ಇಲ್ಲದಿದ್ರೂ ಸಹ ನಾವು ಅಕ್ಕಪಕ್ಕದವರಿಗೆ ಅಥವಾ ನಮ್ಮ ಮನೆಯಲ್ಲಿ ಇರತಕ್ಕಂಥವರಿಗೆ ನಮಗೆ ಗೊತ್ತಿರುವ ವಿದ್ಯೆಯನ್ನ, ನಮ್ಮ ಕಲೆಯನ್ನ ನಾವು ಹಂಚಿಕೊಳ್ಬೇಕು. ಇದು ಒಂದು ಮಹಾಭಾಗ್ಯ. ಯಾವ ಮನುಷ್ಯನ ಜೊತೆಯಲ್ಲಾದರೂ ಕಣ್ಣಲ್ಲಿ ಕಣ್ಣಿಟ್ಟು ನೇರವಾಗಿ ನೋಡಲಾಗುವುದೇ ಮಹಾಭಾಗ್ಯ. ನಾವು ಸೈಕಾಲಜಿನಲ್ಲಿ ಏನ್ ನೋಡ್ತೇವೆ ಅಂತಂದ್ರೆ, ಯಾರು ಯಾರ ಕಣ್ಣು ದೃಷ್ಟಿಯಲ್ಲಿ ಇಟ್ಟು ಮಾತಾಡುದಿಲ್ಲ, ಅವರ ಒಂದು ವ್ಯಕ್ತಿತ್ವ ಇದೆಯಲ್ಲ, ಅದು ಸಮಸ್ಯೆ ಇದೆ ಅಂತ ಹೇಳತಕ್ಕಂಥದ್ದು. ಯಾಕಂದ್ರೆ ಅವರಿಗೆ ಕಾನ್ಫಿಡೆನ್ಸ್ ಇರೋದಿಲ್ಲ. ನಾವೇನು ಆತ್ಮವಿಶ್ವಾಸ ಅಂತ ಹೇಳ್ತೇವಲ್ಲ, ಅದು ಇರುವುದಿಲ್ಲ. ಯಾವಾಗ ನಾವು ಇನ್ನೊಬ್ಬರ ಕಣ್ಣಿನ ದೃಷ್ಟಿಯನ್ನ ದೃಷ್ಟಿಸುತ್ತಾ ನಾವು ಮಾತಾಡ್ತೇವೆ, ಅದು ನಿಜವಾದ ಮಾತು. ಸೊ ಅದು ಇರಬೇಕು, ಇಲ್ಲ ಅಂದ್ರೆ ಸಮಸ್ಯೆ ಇದೆ ಅಂತ ಹೇಳ್ತಕ್ಕಂಥದ್ದು. ಅದೇ ಒಂದು ಮಹಾಭಾಗ್ಯ. ಆ ತರದ ಪರ್ಸನಾಲಿಟಿ ಇರತಕ್ಕಂಥದ್ದು. ದೇಹವನ್ನು ಪ್ರತಿನಿತ್ಯ ಪಳಪಳ ಹೊಳೆಯುವ ಹಾಗೆ ಇಡಲಾಗುವುದೇ ಮಹಾಭಾಗ್ಯ. ಅಂದ್ರೆ ದಿನ ಸ್ನಾನ ಮಾಡತಕ್ಕಂಥದ್ದು, ಸ್ವಚ್ಛತೆಯನ್ನ ಕಾಪಾಡತಕ್ಕಂಥದ್ದು. ಹೊರಗೆಯಿಂದ ಬಂದಾಗ, ಮಣ್ಣಲ್ಲಿ ಕೆಲಸ ಮಾಡಿದಾಗ, ಏನಾದ್ರೂ ಮಾಡಿ ನಾವು ಮನೆಯೊಳಗೆ ಬಂದ ತಕ್ಷಣ ಕೈಕಾಲು ತೊಳ್ಕೊಳ್ಳುವಂಥದ್ದು, ಇದು ಸಹ ಒಂದು ಮಹಾಭಾಗ್ಯ. ಪ್ರತಿ ಸೂರ್ಯೋದಯವನ್ನು, ಪ್ರತಿ ಸೂರ್ಯಾಸ್ತಮವನ್ನು ಪ್ರಶಾಂತವಾಗಿ ವೀಕ್ಷಿಸಲಾಗುವುದೇ ಮಹಾಭಾಗ್ಯ. ನಿಜವಾಗ್ಲೂ ಇದು ಕೆಲವೊಮ್ಮೆ ನಾವು ಯೋಗ ಅಂತ ಹೇಳ್ತೇವೆ ಅಥವಾ ಮಹಾಭಾಗ್ಯನೇ ಇದು. ಕೆಲವರಿಗೆ ಒಂಥರ ಸೂರ್ಯೋದಯನೂ ನೋಡೋಕೆ ಅವಕಾಶ ಇರುವುದಿಲ್ಲ, ಸೂರ್ಯಾಸ್ತವನ್ನು ನೋಡ್ಲಿಕ್ಕೆ ಅವಕಾಶ ಇರುವುದಿಲ್ಲ. ಬಟ್ ಅದು ಬಹಳ ಬಹಳ ನನಗೆ ಒಂದು ನೆನಪಿದೆ. ಒಬ್ರು ಆಫೀಸರ್ ಇದ್ರು, ಅವ್ರು ಎಲ್ಲಿ ಹೋಗ್ತಾ ಇದ್ರು ದಾರಿಯಲ್ಲಿ ಗಾಡಿ ಸೂರ್ಯಾಸ್ತ ಆಗುವಾಗ ತುಂಬಾ ಕೆಂಪು ಸೂರ್ಯ ಕಾಣ್ತದಲ್ಲ, ತಕ್ಷಣ ಗಾಡಿಯನ್ನ ನಿಲ್ಲಿಸ್ಬಿಟ್ಟು ಡ್ರೈವರ್ಗೆ ಹೇಳ್ತಾರೆ, ನಿಲ್ಸಪ್ಪ ಅಂತ. ನಿಲ್ಲಿಸ್ಬಿಟ್ಟು ಅವ್ರು ಬಹಳ ಚೆನ್ನಾಗಿ ಅದನ್ನ ದಿಟ್ಟಿಸಿ ನೋಡ್ತಾ ಇದ್ರು. ಇನ್ನೊಂದು ಹೇಳ್ತಾ ಇದ್ರು, ಈ ಸೂರ್ಯಾಸ್ತ ಟೈಮ್ನಲ್ಲಿ ನಾನು ಏನಾದ್ರೂ ವಿಶ್ ಮಾಡ್ಕೊಂಡ್ರೆ ಅದು ನನಗೆ ಆಗುತ್ತೆ ಅಂತ ಹೇಳ್ಕೊಂಡು ಆ ನಂಬಿಕೆನೂ ಅವ್ರಿಗಿತ್ತು. ಆದ ಕಾರಣ ನಾವು ಕೇವಲ ದೃಷ್ಟಿ ಮಾತ್ರ ಅಲ್ಲ, ಆ ಒಂದು ನಮ್ಮ ಜೀವನದಲ್ಲಿ ಏನ್ ಆಗ್ಬೇಕು ಅಂತ ಹೇಳತಕ್ಕಂಥ ನಮ್ಮ ಒಂದು ವಿಶ್ ಏನಿದೆ, ಅದು ಸಹ ಆಗ್ಬೇಕು ಅಂದ್ರೆ ಅದು ಬಹಳ ಬಹಳ. ಜೊತೆಗೆ ಸೂರ್ಯೋದಯದ ಟೈಮ್ನಲ್ಲಿ ಆ ಕಿರಣಗಳು ನಮ್ಮ ಮೇಲೆ ಬೀಳುವುದರಿಂದ ನಮ್ಮ ಇಡೀ ದೇಹದಲ್ಲಿ ಒಂದು, ನಮ್ಮ ಸೆಲ್ಸಿಗೆ ಸಹ ಮತ್ತೆ ಎಲ್ಲ ಅಂಗಾಂಗಗಳಿಗೆ ಅದು ಒಂದು ನಮಗೆ ಶಕ್ತಿಯನ್ನು ಕೊಡತಕ್ಕಂಥದ್ದು.
ಆದ ಕಾರಣ ಈ ಎರಡನ್ನೂ ಸಹ ನಾವು ಪಾಲಿಸ್ಕೊಳ್ಬೇಕು. ಅದೇ ಒಂದು ಮಹಾಭಾಗ್ಯ. ಹುಣ್ಣಿಮೆ ರಾತ್ರಿಗಳಲ್ಲಿ ಅದ್ಭುತವಾದ ಸೌಂದರ್ಯವನ್ನು, ಪ್ರಶಾಂತತೆಯನ್ನು ಏಕಾಂತವಾಗಿ ಮತ್ತು ಸಾಮೂಹಿಕವಾಗಿ ಅನುಭವಿಸಲಾಗುವುದೇ ಮಹಾಭಾಗ್ಯ. ಎಲ್ರಿಗೂ ಗೊತ್ತಿದೆ, ನಾವು ಈ ವೇದಿಕೆಯಲ್ಲಿ ಪೂರ್ಣಿಮಾ ದಿನ ನಾವು 3 ಗಂಟೆಗಳ ಕಾಲ ಕನಿಷ್ಠ ನಾವು ಧ್ಯಾನವನ್ನ ಮಾಡ್ತೇವೆ. ಯಾಕಂತಂದ್ರೆ ಇದು ಪ್ರಶಾಂತತೆಯನ್ನ, ಏಕಾಂತವನ್ನ ಮತ್ತು ನಾವೆಲ್ಲರೂ ಸಾಮೂಹಿಕವಾಗಿರೋದ್ರಿಂದ ಅದೊಂದು ಎನರ್ಜಿಯನ್ನು ನಾವು ಪಡ್ಕೊಳ್ತೇವೆ. ಇದು ಒಂದು ಮಹಾಭಾಗ್ಯ. ನಡು ರಾತ್ರಿಗಳಲ್ಲಿ ನಗರ ಬೀದಿಗಳಲ್ಲಿ ನಿಶಬ್ದ ಸ್ಥಿತಿಗಳಲ್ಲಿ ನಿರ್ಭಯವಾಗಿ ಸಂಚಾರ ಮಾಡಲಾಗುವುದೇ ಮಹಾಭಾಗ್ಯ. ಈಗ ಏನಾಗಿದೆ, ಬಹಳ ಕಷ್ಟ, ಮನೆಯಿಂದ ಹೊರಗೆ ಬರ್ಲಿಕ್ಕೆ ಭಯ. ನಾವು ಜಂತುಗಳಿಗಿನ್ನ ಜನರದೇ ಭಯ. ಏನ್ ಮಾಡ್ತಾರೋ, ಎಲ್ಲಿ ಕಳ್ಳರು ಬರ್ತಾರೋ, ಎಲ್ಲಿ ಚೈನ್ ಕಿತ್ಕೊಂಡು ಹೋಗ್ತಾರೋ, ಮರ್ಡರ್ ಮಾಡತಕ್ಕಂಥದ್ದು ಸಹ. ಆದರೆ ಆ ಒಂದು ಯೋಗ ಅಂದ್ರೆ ರಾತ್ರಿ ಹೊತ್ತಿನಲ್ಲೂ ನಾವು ಏನು ಭಯ ಭೀತಿ ಇಲ್ಲದೆ ನಾವು ಹೊರಗಡೆ ಓಡಾಡ್ತೇವೆ ಅಂದ್ರೆ ಅದೇ ನಮ್ಮ ಒಂದು ಮಹಾಭಾಗ್ಯ. ಚಿಕ್ಕ ಮಕ್ಕಳ ಜೊತೆ ಎಲ್ಲ ಮರೆತು ಕೇಕೆ ಹಾಕುವುದೇ ಮಹಾಭಾಗ್ಯ. ನಾವು ಮಕ್ಕಳೊಟ್ಟಿಗೆ ಆಟ ಆಡುವಾಗ, ಯಾರೇ ಮಕ್ಕಳಿರ್ಲಿ ಅವರೊಟ್ಟಿಗೆ ಸೇರಿದಾಗ ನಾವೇ ಮಕ್ಕಳಾಗಿ ಆ ಮಕ್ಕಳೊಟ್ಟಿಗೆ ನಗಾಡೋದಾಗ್ಲಿ, ಕೇಕೆ ಹಾಕೋದಾಗ್ಲಿ, ಇಂಥದನ್ನ ಮಾಡಿದಾಗ ಅದು ಸಹ ನಮಗೊಂದು ಮಹಾಭಾಗ್ಯ. ಮನೆಯನ್ನು, ಬೀದಿಯನ್ನು ಪರಿಶುಭ್ರವಾಗಿ ಇಡಲಾಗುವುದೇ ಮಹಾಭಾಗ್ಯ. ಕ್ಲೀನ್ಲಿನೆಸ್, ಸ್ವಚ್ಛತೆಯನ್ನ ನಾನು ಆಗ್ಲೇ ಹೇಳಿದೆ, ಕೇವಲ ಮನೆ ಒಳಗೆ ಮಾತ್ರ ಅಲ್ಲ, ಹೊರಗೇನೂ ಸಹ ನಾವು ಕ್ಲೀನ್ ಆಗಿ ಇಟ್ಕೊಂಡ್ರೆ ಅದುವೇ ನಮಗೊಂದು ಮಹಾಭಾಗ್ಯ. ಮಹಾಭಾಗ್ಯ ಎನ್ನುವ ಪದಕ್ಕೆ ಇವು ಸರಿಯಾದ ಅರ್ಥಗಳು ಹಾಗೂ ವಿವರಣೆಗಳು. ಸೊ ಈ ನಾವು ಸಮಗ್ರ ಜೀವನ ಶೈಲಿಯಲ್ಲಿ ಇಷ್ಟು ಪಾಯಿಂಟ್ಗಳನ್ನ ಹೇಳಿದ್ವಿ. ಇದನ್ನ ನಾವು ನಿಜವಾಗ್ಲೂ ಅನುಸರಣೆಯನ್ನ ಮಾಡಿಕೊಂಡು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಂಡ್ರೆ ಇದಕ್ಕಿಂತ ಬೇರೆ ಮಹಾಭಾಗ್ಯ ಬೇಡ. ಇದರಲ್ಲಿ ಎಲ್ಲವೂ ಬಂದಿದೆ. ಆದ ಕಾರಣ ಇದನ್ನ ಮನನ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ ಅಂತ ಹಾರೈಸ್ತಾ ನನ್ನ ಈ ಒಂದು ಜ್ಞಾನ ಹಂಚಿಕೆಗೆ ವಿರಾಮವನ್ನ ಹೇಳ್ತೇನೆ. ಥ್ಯಾಂಕ್ ಯು.